ಓಕೆ, ಮದುವೆ ಯಾವಾಗ? ನನಗೆ ಗೊತ್ತಿಲ್ಲ, ನಿಮಗೆ ಹೇಗೆ ಹೇಳಿ. ಹೇಗೆ ಹುಡುಗ ಮದುವೆ ಫಿಕ್ಸ್ ಆಗಬೇಕು ಮಾಡ್ಕೋಬೇಕಂದ್ರೆ ಹುಡುಗ ಹೇಗಿರಬೇಕು ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ? ಒಂದಿಷ್ಟು ಕ್ವಾಲಿಟೀಸ್ ಹೇಳೋದಾದರೆ. ಮೊದಲನೇದಾಗಿ ನಮ್ಮಮ್ಮ ಒಪ್ಕೊಳ್ಳಿ. ಎರಡನೇದಾಗಿ ನಾನು ನನ್ನನ್ನು ಹೇಗೆ ನೋಡ್ಕೋತಾ ಇದ್ದೀನೋ ಅದಕ್ಕಿಂತ ಚೆನ್ನಾಗಿ ನನ್ನನ್ನು ನೋಡಿಕೊಂಡ್ರೆ ಸಾಕು, ಬೇರೆ ಏನು ಬೇಡ. ಎಸ್ ಎಸ್. ಓಕೆ, ವರ್ತೂರ್ ಅವ್ರು ಬಂದು ಪ್ರಪೋಸ್ ಮಾಡಿದ್ರು ಅಂತಂದರೆ ಮದುವೆ ಆಗೋದಕ್ಕೆ ಅಕ್ಸೆಪ್ಟ್ ಮಾಡ್ಕೊಳ್ತೀರೋ ಮಾಡ್ಕೊಳ್ಳಲ್ವೋ? ಇದು ಕಷ್ಟದ ಪ್ರಶ್ನೆ, ಇದಕ್ಕೆ ಉತ್ತರ ಇಲ್ಲ ನನ್ನ ಹತ್ರ. ಅಲ್ಲ, ಎಸ್ ಅವ್ರು ನೋ ಮಾಡಿದ್ರೆ, ಸಪೋಸ್ ಮಾಡಿದರೆ ಆ ಸಂದರ್ಭಕ್ಕೆ ಏನು ಹೇಳಬೇಕು ಅನ್ಸುತ್ತೋ ಅದನ್ನು ಹೇಳ್ತೀನಿ. ನಿಜ ಗೊತ್ತಿಲ್ಲ, ನಾನು ಅದ್ರ ಬಗ್ಗೆ ಯೋಚನೆನೂ ಮಾಡಿಲ್ಲ. ಇನ್ನು ಲೈಕ್ ಯಾರೋ ಒಬ್ರು ನನ್ನ ಈ ರೀತಿ ಪ್ರಶ್ನೆನೂ ಕೇಳಿಲ್ಲ. ಫಸ್ಟು ಸೋಷಿಯಲ್ ಮೀಡಿಯಾದಲ್ಲಿ ನಿಮಗೆ ಬರುವಂತಹ ನೆಗೆಟಿವ್ ಕಮೆಂಟ್ಗೆ ಒಂದೇ ವರ್ಡಲ್ಲಿ ಹೇಳೋದಾದರೆ? ನೆಗೆಟಿವ್ ಕಮೆಂಟ್ಗಾ? ನಿಮ್ಮನ್ನು ಯಾರಾದರೂ ಎದುರು ಹಾಕ್ಕೊಳ್ತಾರೆ ಅಂಥ ಟೈಮಲ್ಲಿ ನೀವು ಅವ್ರನ್ನ ಯಾವ ಥರ ಹ್ಯಾಂಡಲ್ ಮಾಡ್ತೀರಾ? ಆ ಸಿಚುವೇಶನ್ನ ಯಾವ ಥರ ಹ್ಯಾಂಡಲ್ ಮಾಡ್ತೀರಾ? ನೀವು ಅಗೇನ್ಸ್ಟಾಗಿ ಹೋಗಿರ್ತಾರೆ. ನಾನು ಅಗೇನ್ಸ್ಟಾಗಿ ಹೋಗಿರ್ತಾರ? ನಾನು ಅಗೇನ್ಸ್ಟಾಗಿ ಹೋಗೋರಿಗೆ ಆ ಸಂದರ್ಭದಲ್ಲಿ ನನಗೇನು ಹೇಳಬೇಕು ಅನ್ಸುತ್ತೋ ಅದನ್ನು ಹೇಳಿಬಿಟ್ಟಿರ್ತೀನಿ. ಅದ್ರ ಮೇಲೆ ಅವ್ರ ಮುಂದಕ್ಕೆ ಏನು ಮಾತಾಡಲ್ಲ. ಫೈನ್. ನಿಮ್ಮ ಫ್ಯಾನೇ ನಿಮಗೆ ಡೇಟಿಗೆ ಕರೆದ್ರೆ, ತುಂಬ ಸ್ಪೆಷಲ್ ಫ್ಯಾನ್ ಯಾರಾದರೂ? ತುಂಬ ಜನ ಮೆಸೇಜ್ ಮಾಡ್ತಿರ್ತಾರೆ, ಇಷ್ಟ ಬಂದಾಗ ಮೆಸೇಜ್ ಮಾಡ್ತಿರ್ತಾರೆ. ಅಂದರೆ ಡೈಲಿ ನೋಡಿ ನೋಡಿ ಅವ್ರಿಗೆ ಹೇಗಾಗ್ಬಿಟ್ಟಿದೆ ಅಂತಂದರೆ ಆಲ್ರೆಡಿ ನಮಗೆ ಎಷ್ಟೋ ವರ್ಷದಿಂದ ಪರಿಚಯ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಬಟ್ ನನಗೊಂದು ಪ್ರಾಬ್ಲಮ್ ಇದೆ, ಐ ಕಾಂಟ್ ಮೀಟ್ ಸ್ಟ್ರೇಂಜರ್ಸ್. ಸೊ ನಾನು ಅದನ್ನು ಯಾವತ್ತೂ ಒಪ್ಪಲ್ಲ, ಯಾವತ್ತೂ ಒಪ್ಪಲ್ಲ. ಅಂದರೆ ಅದು ಫ್ಯಾನೇ ಆಗಿರ್ಬೇಕಂತ ಏನಿಲ್ಲ, ಯಾರೋ ಒಬ್ರಿಗೆ ರ್ಯಾಂಡಮ್ ಪರಿಚಯ, ಈ ಬ್ಲೈಂಡ್ ಡೇಟ್ಸ್ ಅಂತಾರಲ್ಲ, ಅದು ಐ ಕ್ಯಾನ್ ನೆವರ್ ಡೂ. ನಿಮಗೆ ಗೊತ್ತಿರೋರು ಅಂದರೆ ಈ ಫೀಲ್ಡಲ್ಲಿ ನಿಮಗೆ ಒಂದು ಸ್ವಲ್ಪ ಕ್ಲೋಸ್ ಇರೋವಂತಹ ಒಂದು ಸರ್ಕಲಲ್ಲಿ ಮೆಸ್ಸಿಯೆಸ್ಟ್ ಪರ್ಸನ್ ಯಾರು? ಅಂದರೆ ಅವ್ರು ಲೈಟಾಗಿ ತೊಗೊಳ್ಳೋಂಥ ವ್ಯಕ್ತಿ ಅಂತ ನಿಮಗೆ ಅನಿಸಿದ್ರೆ ಅವ್ರ ಹೆಸರನ್ನ ನೀವು ಹೇಳ್ಬೋದು. ಮೆಸ್ಸಿಯೆಸ್ಟ್ ಪರ್ಸನ್ ಇನ್ ಮೈ ಲೈಫ್ ಐ ಥಿಂಕ್ ನಮ್ಮ ಅಕ್ಕ, ಮೈ ಓನ್ ಸಿಸ್ಟರ್. ಶಿ ಈಸ್ ದ ಮೆಸ್ಸಿಯೆಸ್ಟ್ ಪರ್ಸನ್ ಐ ಹ್ಯಾವ್ ಎವರ್ ಮೆಟ್. ಅವರು ಅಂದರೆ ಏನೋ ಒಂದು ಮಾಡ್ತಾರೆ, ಬೇಕು ಅಂತ ಮಾಡಿರಲ್ಲ. ನಾನು ಏನೋ ಒಂದು ಹೇಳಿದ್ರೆ ಆಮೇಲೆ ಹ್ಞೂ ಅಂತ ಒಪ್ಕೋತಾರೆ, ಆಮೇಲೆ ಮತ್ತೆ ಡೈವರ್ಟ್ ಆಗಿಬಿಡ್ತಾರೆ. ಈ ಥರ ಸ್ವಲ್ಪ ಕನ್ಫ್ಯೂಸ್ಡ್ ಪರ್ಸನ್. ಸೋಷಿಯಲ್ ಮೀಡಿಯಾದಲ್ಲಿರೋ ಫೇಕ್ ಅಕೌಂಟ್ಗಳ ಬಗ್ಗೆ ನೀವೇನು ಹೇಳ್ತೀರಾ? ಅವ್ರಿಗೆ ಮೊದಲೇ ಮಾಡೋಕ್ಕೆ ಕೆಲಸ ಇರಲ್ಲ, ಅದಲ್ಲದೆ ಬೇರೆಯವ್ರ ಕಾಲು ಎಳಿಯೋದಕ್ಕೋಸ್ಕರ ಮಾಡ್ಕೊಂಡಿರುವಂಥದ್ದು. ಸೊ ಡೈಲಾಗ್ ಇದೆಯಲ್ಲ, ಎಲ್ಲರ ಕಾಲು ಎಳಿಯುತ್ತೆ ಕಾಲ, ಅಷ್ಟೇ. ಯಾವುದೋ ಇವೆಂಟಿಗೆ ಹೋಗ್ತೀರಾ, ಹೋಗಿರೋ ಇವೆಂಟಲ್ಲಿ ನಿಮಗೆ ಜನಗಳು ಕಾಮನ್ ಕ್ವೆಶನ್ಸ್ ಅಂತ ಒಂದಿಷ್ಟಿರುತ್ತೆ. ಕಾಮನ್ ಕ್ವೆಶನ್ ಏನು ಕೇಳ್ತಾರೆ? ಓಕೆ, ಮ್ಯಾಕ್ಸಿಮಮ್ ಕೇಳೋದು ವರ್ತೂರಿಯಲ್ಲಿ, ಮ್ಯಾಕ್ಸಿಮಮಲ್ಲಿ ಮ್ಯಾಕ್ಸಿಮಮ್ ಕೇಳೋದು ವರ್ತೂರಿಯಲ್ಲಿ. ಅದು ಬಿಟ್ಟರೆ ಮದುವೆ ಯಾವಾಗ, ಇದೇ ರಿಪೀಟೆಟಿವ್ ಆಗಿ ಕೇಳ್ತಿರ್ತಾರೆ. ಸೊ ಭಾಳಷ್ಟು ಸಲ ನಾನು ಹೇಳ್ತಿರ್ತೀನಿ, ಮದುವೆ ಊಟ ಹಾಕ್ಸೋ ಆಸೆ ಇದೆಯಾ, ಬನ್ನಿ ಬಿಲ್ ಕೊಡಿ ಅಂತ ಅಂದ್ಬಿಟ್ಟು. ಅದು ಬಿಟ್ಟರೆ ವರ್ತೂರವ್ರು ಎಲ್ಲಿ ಅಂತ ಕೇಳಿದಾಗ ನನ್ನ ಉತ್ತರ ಇರೋದು, ನನಗೂ ಗೊತ್ತಿಲ್ಲ, ನಿಮಗೆ ಗೊತ್ತಾದರೆ ನನಗೊಂಚೂರು ಹೇಳಿ ಅಂತ. ಯಾಕಂದರೆ ಅಯ್ಯಪ್ಪ ಯಾವತ್ತು ಫೋನ್ ಎತ್ತಲ್ಲ, ಫೋನ್ ಮಾಡಲ್ಲ. ಸೊ ಇಷ್ಟೊತ್ತು ನಮ್ಮ ಜೊತೆಗಿದ್ದು ತುಂಬ ಚೆನ್ನಾಗಿ ಮಾತಾಡೋದು, ನನಗಂತೂ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಎಸ್, ಇದು ತನಿಷಾ ಅವರ ಮಾತು. ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಮೇಲೆ ಅಲ್ಲಿರುವಂತಹ ಸಿಚುವೇಶನ್ ಎಲ್ಲವನ್ನೂ ಕೂಡ ಅವ್ರು ಹೇಳಿದ್ರು. ಹಾಗೆ ಅವ್ರ ಮನೇಲಿದ್ದಾಗ ಏನೇನು ಆಗ್ತಾ ಇತ್ತು ಅಂತ ಕೂಡ ಹೇಳಿದ್ರು. ಹಾಗೆ ಅವರ ಪರ್ಸ್ನಲ್ ಲೈಫ್ ಮತ್ತು ಪ್ರೊಫೆಷ್ನಲ್ ಲೈಫ್ ಎಲ್ಲದ್ರ ಬಗ್ಗೆ ಮಾತಾಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಲೋಕೇಶ್ ಜೊತೆ ವೈದೇಹಿ, ವಿಶ್ವವಾಣಿ ಟಿವಿ ಸ್ಪೆಷಲ್.